ಈಗ ರಾಜ್ಯ ರಾಜಕಾರಣದ ಸುದ್ದಿ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಲ್ಲ ಒಂದು ತಲೆನೋವು ಶುರುವಾಗ್ತಾನೆ ಇದೆ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟು ಬಿಟ್ರು. ಸೊ ಅದಾದ ನಂತರ ಸಕ್ಸಸ್ ಅಥವಾ ಈ ಸಂಧಾನ ಮಾಡೋದಕ್ಕೆ ಹೋದ್ರು ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ. ಸೊ ಅದೆಲ್ಲ ಸಕ್ಸಸ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಮಲಿಂಗಾರೆಡ್ಡಿ ಜೊತೆಗೆ ಸಿಎಂ ಸಂಧಾನ ಸಕ್ಸಸ್ ಅಥವಾ ಫೇಲ್? ಸಿಎಂ ಡಿ.ಕೆ.ಶಿ ಮನವೊಲಿಕೆಗೆ ಒಪ್ಪಿದ್ರ ರಾಮಲಿಂಗಾರೆಡ್ಡಿ ಅವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ.ಕೆ. ರೆಡ್ಡಿ ಮೀಟಿಂಗ್ ಕುರಿತ ಸೀಕ್ರೆಟ್. ರಾಮಲಿಂಗಾರೆಡ್ಡಿ ಜೊತೆ ಸಿಎಂ ಸಂಧಾನ ಸಭೆ ಸಕ್ಸಸ್ ಆಯ್ತಾ ಅಥವಾ ಫೇಲ್ ಆಯ್ತಾ? ಸಂಧಾನ ಮಾತುಕತೆ ಸಿಎಂ ಡಿ.ಕೆ.ಶಿ ಮನವೊಲಿಕೆಗೆ ಒಪ್ಪಿದ್ರ ರಾಮಲಿಂಗಾರೆಡ್ಡಿ ಅವರು. ಮಿಡ್ ನೈಟ್ 1-to-1 ಮೀಟಿಂಗ್ ನಲ್ಲಿ ಆಗಿದ್ದೇನು? ಏನ್ ನಡೀತು ಹಾಗಾದ್ರೆ ಮಾತುಕತೆ? ಜಲಸಂಪನ್ಮೂಲ ಖಾತೆಯೊಂದಿಗೆ ವಾಪಸ್ ಆಗ್ತಾರಾ ರಾಮಲಿಂಗಾರೆಡ್ಡಿ ಅವರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ.ಕೆ. ರೆಡ್ಡಿ ಮೀಟಿಂಗ್ ಸೀಕ್ರೆಟ್. ರಾಮಲಿಂಗಾರೆಡ್ಡಿ ಜೊತೆ ಸಿಎಂ ಡಿ.ಕೆ.ಶಿ ಸಂಧಾನ ಫೇಲ್ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಬಿಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ಇಲಾಖೆನೇ ಬೇಕು. ಮಿಡ್ ನೈಟ್ 2.5 ಗಂಟೆ ಸಭೆ ನಡೆಸಿದ್ರು ಸಂಧಾನ ಮಾತ್ರ ಆಗಿಲ್ಲ. ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಮಧ್ಯರಾತ್ರಿಯವರೆಗೆ ಸಂಧಾನಕ್ಕಾಗಿ ಪ್ರಯತ್ನ ಮಾಡಲಾಯಿತು. ಹೈಕಮಾಂಡ್ ತೀರ್ಮಾನದಂತೆ ಕೃಷ್ಣ ಬೈರೇಗೌಡರಿಗೆ ಜಿಬಿಎ ನೀಡಲಾಗಿದೆ. ನನ್ನ ಪಾತ್ರ ಇದರಲ್ಲಿಲ್ಲ, ಹೈಕಮಾಂಡ್ ತೀರ್ಮಾನ ಇದು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅವರಿಗೆ ಹೇಳಿದ್ದಾರೆ. ಎಷ್ಟೇ ಮನವೊಲಿಕೆ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಪಟ್ಟು ಬಿಟ್ಟಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕೊನೆಗೆ ಹೈಕಮಾಂಡ್ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರೆ ಅಂತ ಹೇಳಿ ಸುದ್ದಿ ಬಂದಾಗ ಮೇ ಬಿ ನಿನ್ನೆ ರಾತ್ರಿ ಎಲ್ಲ ಮುಗಿದು ಹೋಗ್ಬಿಡುತ್ತೆ, ಇವತ್ತು ಬೆಳಗ್ಗೆ ಅಂತ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಬಟ್ ಸುಮ್ನೆ ರಾಜೀನಾಮೆ ಕೊಡ್ತಾರ ರಾಮಲಿಂಗಾರೆಡ್ಡಿ ಅವರು? ಬಹಳ ಗಟ್ಟಿ ನಿರ್ಧಾರ ಮಾಡಿ, ನನಗೆ ಬೇಕಾದ್ರೆ ಜಿಬಿಎನೇ ಬೇಕು, ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು, ಇಲ್ಲ ಅಂತ ಅಂದ್ರೆ ಇನ್ಯಾವ ಖಾತೆನೂ ಬೇಡ, ಅದು ಅವ್ರ ತೀರ್ಮಾನ. ಸೊ ಹಂಗಾಗಿ ಸ್ವತಃ ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಆಗಮಿಸಿದ್ದಾರೆ. ಸತತವಾಗಿ 2.5 ಗಂಟೆಗಳ ಕಾಲ 1-to-1 ಮೀಟಿಂಗ್ ಮಾಡಿದ್ದಾರೆ ಉಭಯ ನಾಯಕರು. ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ ರಾಮಲಿಂಗಾರೆಡ್ಡಿ ಅವರು, ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಕೊಟ್ರೆ ಅದನ್ನ ಕೊಡಿ, ಇಲ್ಲ ಅಂತ ಅಂದ್ರೆ ನಾನು ಸುಮ್ಮನೆ ಬಿಟ್ಟು ಬಿಡಿ ಅಂತಾರಂತೆ. ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ಎಲ್ಲವೂ ಬಗೆಹರಿದಿದೆ, ಯಾವುದೇ ಆತಂಕ ಬೇಡ, ನಾವೆಲ್ಲ ಹಳೆಯ ಸ್ನೇಹಿತರು, ಕೂತು ಮಾತನಾಡಿ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಂಡಿದ್ದೇವೆ. ರಾಮಲಿಂಗಾರೆಡ್ಡಿ ಜೊತೆಗಿನ ಮಾತುಕತೆ ಬಳಿಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ರಾಜೀನಾಮೆ ಹಿಂಪಡೆಯುವ ಬಗ್ಗೆ ರಹಸ್ಯವನ್ನ ಕಾಯ್ದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಿಮಗೆ ಎಲ್ಲವನ್ನು ಹೇಳಬೇಕಾಗಿಲ್ಲ ಅಂತ ಹೊರಟು ಬಿಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೋ ಅದನ್ನೇ ನಾನು ಹೇಳೋದು ಅಂತ ಹೇಳಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರು. ಇದರ ಜೊತೆಗೆ ಸರ್ ರಾಜೀನಾಮೆ ಹಿಂಪಡಿತೀರಾ ಅಂತ ಕೇಳಿದ್ದಕ್ಕೆ ಒಂದೇ ಒಂದು ಮಾತು ಆಡಿಲ್ಲ ರಾಮಲಿಂಗಾರೆಡ್ಡಿ ಅವರು. ಸಸ್ಪೆನ್ಸ್ ಆಗೇ ಉಳಿದಿದೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ. ಸಿಎಂ ಸಾಹೇಬ್ರು ಹೇಳ್ತಾರೆ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿ.
ಇನ್ನೊಂದ್ ಕಡೆ ರಾಜೀನಾಮೆ ವಾಪಸ್ ತಗೊಂಡ್ರ ಸರ್ ಅಂತ ಅಂದ್ರೆ ಒಂದೇ ಒಂದು ಮಾತಾಡಿಲ್ಲ ರಾಮಲಿಂಗಾರೆಡ್ಡಿ ಅವರು. ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಸರ್. ನೋವನ್ನ ಹೇಳ್ಕೊಂಡಿದ್ದಾರೆ, ಮಿಸ್ಕಮ್ಯುನಿಕೇಶನ್ ರಾಜೀನಾಮೆ ಅದೇ ಕಥೆ ನಿಮ್ಗೆ ಹೇಳಕ್ಕಾಯ್ತದ? ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಏನ್ ಮಾತಾಡೋದು ಏನಿಲ್ಲ ಮಾಡೋದು ಅಂತ ಹೇಳಕ್ಕಾಗ್ತದೆ. ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಬೆಳಗಿಂದ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಜನರಲ್ಲಿ ಒಂದು ಕುತೂಹಲ ಅವೆಲ್ಲ ಆಗ್ತಾ ಇರ್ಬೇಕು. ಮಳೆ